ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈ ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಿಷ್ಕಾಮ ಕರ್ಮವನ್ನು ಮಾಡು, 3 ಗುಣಗಳಿಂದ ವರ್ಜಿತವಾದ ಆ ಬುದ್ಧಿಯೋಗವನ್ನು ನೀನು, ನಿಷ್ಕಾಮ ಕರ್ಮಯೋಗವನ್ನು ನೀನು ಮಾಡು, ನಿನಗೆ ಮೋಕ್ಷ ಖಂಡಿತ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ಏ ಅರ್ಜುನ, ಈ ರೀತಿ ನಿರಂತರವು ಫಲದಲ್ಲಿ ಆಶೆಯನ್ನಿಡದೆ ಕರ್ಮವನ್ನು ಆಚರಿಸುವವರಿಗೆ ಈ ಲೋಕದಲ್ಲಿ ಜನನ ಮರಣ ಬಾಧೆಯು ಸ್ಪರ್ಶಿಸುವುದಿಲ್ಲ. ಈ ನಿಜ ತತ್ವವನ್ನು ಅರಿತು ಯೋಗವನ್ನು ಆಚರಿಸುವವರು ದುಃಖರಹಿತರಾಗಿ ಶಾಶ್ವತ ಪದವಿಯನ್ನು ಹೊಂದುತ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಲ ಹಿಡಿತದೆ. ಯಾಕಂದರೆ ಅಂತಃಕರಣ ಶುದ್ಧವಿಲ್ಲದಿದ್ದಾಗ, ಅಂತಃಕರಣದಲ್ಲಿ ನಮಗೆ ಅಜ್ಞಾನ ಆವರಿಸ್ಕೊಂಡಿದ್ದಾಗ ಈ ತತ್ವಜ್ಞಾನ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದರಿಂದ ಅಂತಃಕರಣದ ಮಲಿನತೆಯನ್ನು ತೊಡೆದು ಹಾಕಲಿಕ್ಕೆ ಸಾಧನೆ ಅತ್ಯಂತ ಅವಶ್ಯಕ. ಅದು ಯಾವ ಸಾಧನೆ ಅಂದರೆ, ಕೃಷ್ಣ ಈಗಾಗಲೇ ಹೇಳ್ತಾ ಇರ್ತಕ್ಕಂಥ ಈ ನಿಷ್ಕಾಮ ಕರ್ಮ, ಇದನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿತ ಮಾಡಿಬಿಡೋದು. ಒಳ್ಳೆಯದು ಕೆಟ್ಟದೆಲ್ಲ ನಿನಗೆ ಸೇರಲಿಯಪ್ಪ, ನಾನು ಕೇವಲ ನನ್ನ ಕರ್ಮವನ್ನು ನನಗೆ ಒದಗಿ ನನ್ನ ಪಾಲಿಗೆ ಬಂದ ಕರ್ತವ್ಯವನ್ನಷ್ಟೇ ನಾನು ಮಾಡ್ತಾಯಿದ್ದೀನಿ, ಇದು ಒಳ್ಳೆಯದು ಕೆಟ್ಟದೆಲ್ಲ ನಿನಗೆ ಸೇರಿದ್ದು ಅಂತ ನಿಷ್ಕಾಮ ಬುದ್ಧಿಯಿಂದ ಕರ್ಮವನ್ನು ಆಚರಿಸಿದ್ರೆ ಅಂತಃಕರಣ ಶುದ್ಧಿಯಾಗುತ್ತೆ. ಇನ್ನೊಂದು, ನಿರಂತರವಾಗಿ ಪರಮಾತ್ಮನನ್ನು ಕುರಿತು ಧ್ಯಾನ, ತಪಸ್ಸು ಇವುಗಳನ್ನ ಮಾಡಿದ್ರು ಅಂತಃಕರಣ ಶುದ್ಧಿಯಾಗುತ್ತೆ. ಮತ್ತು ಕುಂಭಕ ಪ್ರಾಣಾಯಾಮ ಅಂತಕ್ಕಂಥ ಒಂದು ಯೋಗವನ್ನು ಅಭ್ಯಾಸ ಮಾಡಿದ್ರೆ ಬಹಳ ಬೇಗ ಈ ದೈವಿ ಗುಣ ಸಂಪತ್ತು ಒದಗಿ ಬರುತ್ತೆ ಮತ್ತು ಸಂಪೂರ್ಣವಾಗಿ ವ್ಯಕ್ತಿ ಅಂತಃಕರಣ ಶುದ್ಧಿಯನ್ನು ಹೊಂದಿ ಆ ದೈವತ್ವದ ಗುಣವನ್ನು ಅಳವಡಿಸ್ಕೊಂಡು ಜ್ಞಾನಿಯಾಗುವ ಮಾರ್ಗದಲ್ಲಿ ಸಾಗ್ತಾನೆ. ಅದರಿಂದ ಇಲ್ಲಿ ಇಷ್ಟನ್ನು ಮಾಡಬೇಕು. ಏ ಅರ್ಜುನ, ನೀನು ಮನಸ್ಸಿನಲ್ಲಿರುವ ಮೋಹ ವಾಸನೆಯನ್ನೆಲ್ಲ ನಾಶಪಡಿಸಿ ವೈರಾಗ್ಯವಂತನಾದಾಗಲೇ ಬುದ್ಧಿಯೋಗಕ್ಕೆ ಪಾತ್ರನಾಗುವೆ. ನಿನಗೆ ವೈರಾಗ್ಯ ಬರದಿದ್ರೆ ನಿಷ್ಕಾಮ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೈರಾಗ್ಯ ಬರಲಿಲ್ಲ ಅಂದರೆ ನಿಷ್ಕಾಮ ಕರ್ಮವನ್ನು ಯಾಕೆ ಮಾಡೋಕ್ಕಾಗಲ್ಲ? ವೈರಾಗ್ಯ ಇಲ್ಲದಿದ್ದರೆ ಏನಾಗುತ್ತೆ, ಪ್ರಾಪಂಚಿಕ ಸುಖ ಭೋಗಗಳು ಇವನನ್ನು ಕಿತ್ತು ತಿಂತಾ ಇರ್ತವೆ. ಆವಾಗ ಏನಾಗುತ್ತೆ, ಅವನು ನಿಷ್ಕಾಮ ಕರ್ಮ ಎಲ್ಲಿ ಮಾಡ್ತಾನೆ? ಕಾಮ್ಯ ಕರ್ಮವನ್ನೇ ಮಾಡ್ತಾನೆ ಅಲ್ವಾ? ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸ್ಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇಟ್ಕೊಂಡಿದ್ರೆ ನಿಷ್ಕಾಮ ಕರ್ಮಯೋಗ ಮಾಡೋಕ್ಕಾಗುತ್ತಾ? ಅವನು ವೈರಾಗ್ಯಶಾಲಿ ಆದರೂ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಮನಸ್ಸಿನಲ್ಲಿರುವ ಮೋಹ ವಾಸನೆಯನ್ನೆಲ್ಲ ನಾಶಪಡಿಸಿ ವೈರಾಗ್ಯವಂತನಾದ ಮೇಲೆ ಆದಾಗಲೇ ಬುದ್ಧಿಯೋಗಕ್ಕೆ ಪಾತ್ರನಾಗುವೆ. ಆಗ ನಿನಗೆ ನಿರ್ದೋಷವು ಗಹನವೂ ಆದ ಆತ್ಮಜ್ಞಾನವು ಪ್ರಾಪ್ತಿಯಾಗುವುದು. ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನನಗೆ ಆತ್ಮಜ್ಞಾನವಾಗ್ಬಿಟ್ಟಿದೆ, ನನಗೆ ಆಧ್ಯಾತ್ಮ ವಿಚಾರ ತಿಳಿದ್ಬಿಟ್ಟಿದೆ ಅಂತ ನಾವೆಲ್ಲ ಸ್ವಲ್ಪ ಆಚೀಚೆ ಆಡ್ತೀವಿ. ಆದರೆ ಇಲ್ಲಿ ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ, ನಿಷ್ಕಾಮ ಕರ್ಮವನ್ನು ಯಾರು ಆಚರಣೆ ಮಾಡ್ತಾರೋ ಅವನಿಗೇನಾಗಿದೆ, ಮನಸ್ಸಿನಲ್ಲಿ ಮೋಹವಾಸನೆಯೆಲ್ಲ ನಾಶಪಡಿಸಿದ ಮೇಲೆಯೇ ವೈರಾಗ್ಯ ಬರೋದು. ನಿಷ್ಕಾಮ ಬುದ್ಧಿ ಬರುತ್ತಲ್ಲ, ನಿಷ್ಕಾಮ ಬುದ್ಧಿ ಬಂದಾದ ಮೇಲೆ ವೈರಾಗ್ಯ ಬರೋದು. ಈ ವೈರಾಗ್ಯಕ್ಕೆ ಪಾತ್ರನಾಗೋದು ಆಗ ಅವನು ಬುದ್ಧಿಯೋಗ ನಿಷ್ಕಾಮ ಕರ್ಮಕ್ಕೆ ಅವನು ಯೋಗ್ಯನಾಗೋದು ವೈರಾಗ್ಯವಂತನಾದಾಗ. ಆಗೇನಾಗುತ್ತೆ, ನಿರ್ದೋಷವೂ ಗಹನವೂ ಆದ ಆತ್ಮಜ್ಞಾನವು ಪ್ರಾಪ್ತಿಯಾಗುವುದು. ಮೊದಲು ವೈರಾಗ್ಯಶಾಲಿ ಆಗಬೇಕು, ಆಮೇಲೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು, ಅದಾದಮೇಲೆ ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತೆ. ಮತ್ತು ನಿನ್ನ ಮನಸ್ಸು ವಾಸನಾರಹಿತವಾಗುವುದು. ಯಾವಾಗ ಮನಸ್ಸಿನಲ್ಲಿ ನಾನು ಅದನ್ನು ಸುಖ ಪಡಬೇಕು, ಇದನ್ನು ಸುಖ ಪಡಬೇಕು ಅಂತ ನಿರಂತರವಾಗಿ ಯಾವುದೋ ವಿಚಾರಗಳು, ಆಸೆಗಳು ಅಲ್ಲಿ ಕೊರಿತಾ ಇರ್ತದಲ್ಲ, ಆ ವಾಸನೆಗಳೆಲ್ಲ ನಾಶವಾಗೋದು ಯಾವಾಗ ಅಂದರೆ ಈ ಆತ್ಮಜ್ಞಾನ ಪ್ರಾಪ್ತಿಯಾದಾಗ. ಈ ಸ್ಥಿತಿಯಲ್ಲಿ ಜ್ಞಾನವು ವೃದ್ಧಿಗೊಂಡು ಜ್ಞೇಯ ವಸ್ತುವಿನಲ್ಲಿ ತನ್ಮಯಗೊಳ್ಳುವುದು, ಅಂದರೆ ಪರಮಾತ್ಮನಲ್ಲಿ ತನ್ಮಯಗೊಳ್ಳುವುದು. ಆಗ ಇದುವರೆಗೆ ತಿಳಿದಿರುವ ಮುಂದೆ ತಿಳಿಯುವ ಇಚ್ಛೆ ಎಲ್ಲವೂ ಈ ಬುದ್ಧಿಯೋಗದಿಂದ ಶಾಂತವಾಗುವುದು. ಯಾವಾಗ ಆತ್ಮಜ್ಞಾನವಾಗುತ್ತೋ, ಪರಮಾತ್ಮನಲ್ಲಿ ಮನಸ್ಸು ಹೋಗಿ ಸೇರ್ಕೊಳ್ತದೋ, ತನ್ಮಯಗೊಳ್ತದೋ, ಆಗೇನಾಗುತ್ತೆ ಅಂದರೆ
ತಿಳಿಯಬೇಕು. ಇದುವರೆಗೂ ತಿಳಿಯದಿರುವ ಮುಂದೆ ತಿಳಿಯುವ ಇಚ್ಛೆಯೆಲ್ಲ ಶಾಂತವಾಗ್ತದೆ. ಬುದ್ಧಿಯೋಗದಿಂದ ಅದು ಶಾಂತವಾಗುತ್ತೆ. ಇನ್ನೂ ಹೆಚ್ಚೆಚ್ಚು ತಿಳಿಬೇಕು ಅನ್ನೋದಾಗಲಿ, ಹಿಂದೆ ಎಷ್ಟೋ ಬಿಟ್ಬಿಡ್ತೀನಿ ಅದನ್ನು ತಿಳ್ಕೊಬೇಕು ಅನ್ನೋದಾಗಲಿ ಅವೆಲ್ಲ ಶಾಂತವಾಗುತ್ತೆ. ಇಂದ್ರಿಯಗಳ ಸಹವಾಸದಿಂದ ಬುದ್ಧಿಯು ಚಾಂಚಲ್ಯವಾಗಿದ್ದರೂ ಆತ್ಮಸ್ವರೂಪದ ಲಾಭವಾಗುತ್ತಲೇ ಸ್ಥಿರವಾಗುವುದು. ಇಂದ್ರಿಯಗಳ ಸಹವಾಸ ಮಾಡಿದ್ರೆ ಏನಾಗುತ್ತೆ? ಬುದ್ಧಿ ಸರ್ವೇ ಸಾಮಾನ್ಯವಾಗಿ ಚಂಚಲತೆಯನ್ನು ಹೊಂದುತ್ತದೆ. ಆದರೆ ಆತ್ಮಸ್ವರೂಪದ ಲಾಭ ಆಗುತ್ತಲೇ ಬುದ್ಧಿ ತನ್ನಿಂತಾನೇ ಸ್ಥಿರವಾಗುತ್ತೆ. ಯಾವಾಗ ನಿನ್ನ ಬುದ್ಧಿಯು ಸಮಾಧಿ ಸುಖದಲ್ಲಿ ಸ್ಥಿರವಾಗುವುದೋ ಆಗಲೇ ಯೋಗ ಸಿದ್ಧಿ ಆಯಿತೆಂದು ನಿಶ್ಚಯಿಸುವ ನಾವು. ಯೋಗ ಯಾವಾಗ ಸಿದ್ಧಿ ಆಗೋದು? ಮನಸ್ಸು ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಅವನಿಗೆ ಯೋಗ ಸಿದ್ಧಿ ಆಯಿತು ಅಂತ ಅರ್ಥ. ಇಷ್ಟನ್ನು ಹೇಳ್ತಾನೆ ಕೃಷ್ಣ. ಈಗ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾನೆ. ಶ್ರೀಕೃಷ್ಣನ ವಾಕ್ಯವನ್ನು ಕೇಳಿದ ಅರ್ಜುನನು ಈ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾನೆ. ಇಷ್ಟೊತ್ತು ಗಂಟ ಮೊದಲು ಅರ್ಜುನ ಅಷ್ಟೊಂದು ಹೇಳ್ದ. ಅರ್ಜುನನ ಮಾತುಗಳೇ ಒಂಥರ ಇತ್ತು. ಇಹಲೋಕದ ಈ ಸಂಸಾರದ ಆಚಾರ ವಿಚಾರಗಳಲ್ಲಿ ಏನೇನು ಬರ್ತಾವಲ್ಲ ಅವೆಲ್ಲವನ್ನು ಚೆನ್ನಾಗಿ ತಿಳ್ಕೊಂಡಿದ್ದ ಅರ್ಜುನ ಮಾತಾಡ್ದ. ಅರ್ಜುನನ ದುಃಖಕ್ಕೆ ಕಾರಣವಾದ ವಿಚಾರಗಳನ್ನೆಲ್ಲ ಕೇಳಿ ಕೃಷ್ಣ ಈಗ ಇಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟ. ಈಗ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಹೇ ದೇವ, ತಾವು ಹೇಳಿದ ವಿಷಯಗಳಲ್ಲಿ ನನಗೆ ಉಂಟಾದ ಸಂದೇಹವನ್ನು ತಮ್ಮಲ್ಲಿ ಹೇಳಿಕೊಳ್ಳುವೆನು. ಅರ್ಜುನ ಏನು ಹೇಳ್ತಾನೆ? ಈಗ ನೀವು ಇಷ್ಟೊತ್ತು ಹೇಳಿದ್ರಲ್ಲ ಸ್ವಾಮಿ, ನಿಷ್ಕಾಮ ಕರ್ಮ ಮಾಡು ಅಂತ ಹೇಳಿದ್ರಿ, ವೇದಗಳೆಲ್ಲ ತ್ರಿಗುಣಗಳಿಂದ ಕೂಡಿದೆ, ಅದರಿಂದ ನಿನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ, ವೈರಾಗ್ಯದಿಂದ ನೀನು ನಿಷ್ಕಾಮ ಕರ್ಮವನ್ನು ಮಾಡಿದ್ರೆ ಆತ್ಮಜ್ಞಾನ ಆಗುತ್ತೆ ಅಂತ ಎಲ್ಲ ಹೇಳಿದ್ರಿ ಅಲ್ವಾ. ಈಗ ನನಗೊಂದು ಸಂದೇಹ ಉಂಟಾಗಿದೆ, ಅದನ್ನು ತಮ್ಮಲ್ಲಿ ಹೇಳಿಕೊಳ್ಳುವೆನು ಎನ್ನಲು ಶ್ರೀಕೃಷ್ಣನು, ಹೇ ಅರ್ಜುನ, ನಿನಗೆ ಬೇಕಾದದ್ದನ್ನು ಕೇಳು ಎಂದನು. ನಿನಗೇನು ಬೇಕು ಕೇಳು, ನಾನು ನಿನಗೆ ಹೇಳ್ತೀನಿ ಅಂತಾನೆ. ಆ ಮಾತನ್ನು ಕೇಳಿ ಅರ್ಜುನನು ಹೀಗೆ ಪ್ರಶ್ನಿಸಿದನು. ಅಖಂಡ ಸಮಾಧಿ ಸುಖವನ್ನು ಅನುಭವಿಸುವವರ ಸ್ಥಿತಿ ಹೇಗಿರುತ್ತದೆ? ನೋಡಿ, ಅರ್ಜುನ ಇಷ್ಟೊತ್ತಂದ ನನ್ನ ಸ್ವಂತ ಬಂಧು ಬಳಗ ಇವ್ರನ್ನೆಲ್ಲ ಕೊಂದರೆ ನನಗೆ ದುಃಖ ಆಗ್ತದೆ, ನಾನು ಇವ್ರು ಬೇಡ, ಈ ರಾಜ್ಯವೇ ಬೇಡ, ಕೋಶ ಬೇಡ ಅಂತಿದ್ದ. ಅವನು ಮಾಡ್ತಾರ ಒಂದೇ ಪ್ರಶ್ನೆ ಏನು? ಅಖಂಡ ಸಮಾಧಿ ಸುಖವನ್ನು ಅನುಭವಿಸುವವರ ಸ್ಥಿತಿ ಹೇಗಿರ್ತದೆ ಅಂತ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆಗೂ ಇಷ್ಟೊತ್ತು ಅವನು ಆಲಾಪನೆ ಮಾಡಿದ ವಿಚಾರಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ. ಅಖಂಡ ಸಮಾಧಿ ಸುಖವನ್ನು ಅನುಭವಿಸುವವರ ಸ್ಥಿತಿ ಹೇಗಿರುತ್ತದೆ? ಅವರ ಕುರುಹೇನು? ಅವ್ರ ಗುರುತೇನು? ಅವರು ಯಾವ ರೀತಿಯಲ್ಲಿ ಇರುವರು? ಅವರು ಯಾವ ರೂಪದಲ್ಲಿರುವರು? ಅವರ ವರ್ತನೆ ಯಾವುದು? ಹೇ ಲಕ್ಷ್ಮೀನಾಥ, ಈ ಸರ್ವ ಸಂದೇಹಗಳನ್ನು ತಾವು ಪರಿಹರಿಸಿ ಎನ್ನಲು ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಶ್ರೀಕೃಷ್ಣನು ಅರ್ಜುನನಿಗೆ ಉತ್ತರವನ್ನು ಹೇಳುವನು. ಈ ರೀತಿಯಲ್ಲಿ ಉತ್ತರವನ್ನು ಹೇಳ್ತಾನೆ. ಅದಕ್ಕೆ, ಹೇ ಅರ್ಜುನ ಕೇಳು, ಮನಸ್ಸಿನಲ್ಲಿ ನೆಲೆಸಿರುವ ಬಲವತ್ತರವಾದ ವಿಷಯಗಳ ಕಾಮನೆಯನ್ನು ಕಳೆಯುತ್ತಲೇ ನಿಜ ಸುಖದಿಂದ ಸದಾ ಸಂತೃಪ್ತನಾಗಿರುವನು. ಜ್ಞಾನಿ ಹೇಗಿರ್ತಾನೆ ಅಂದರೆ, ಮನಸ್ಸಿನಲ್ಲಿ ನೆಲೆಸಿರುವ ಬಲವತ್ತರವಾದ ವಿಷಯ ಕಾಮನೆಯನ್ನು ಕಳೆಯುತ್ತಲೇ, ಆ ವಾಸನೆಗಳು ಅಳೆದ ಮೇಲೆ ನಿಜ ಸುಖದಿಂದ ಸದಾ ಸಂತೃಪ್ತನಾಗಿರುವನು. ಸ್ವಾತ್ಮಜ್ಞಾನದಿಂದ ಸಂತೃಪ್ತನಾದ ಅಂತಃಕರಣವುಳ್ಳವನಾಗಿ ವಿಷಯ ಸಂಗತಿಗಿರುವ ಕಾಮವನ್ನು ಸುಟ್ಟು ನಾಶ ಮಾಡಿರುವನೋ ಆತನ ಮನಸ್ಸು ನಿರಂತರವೂ ಆತ್ಮಾನಂದದಲ್ಲಿ ವಿಹರಿಸುತ್ತಾ ಸದಾ ಸಂತುಷ್ಟವಾಗಿರುವುದು. ಆತ್ಮಸುಖಿ ಹೇಗಿರ್ತಾನೆ? ಈ ರೀತಿಯಲ್ಲಿ ಇರ್ತಾನೆ. ಆತನಿಗೆ ಅನೇಕ ಪ್ರಕಾರದ ದುಃಖವು ಬಂದರೂ ವ್ಯಥೆಯಿಂದ ಕರಗನು, ಸುಖ ಪ್ರವಾಹವೇ ಬಂದರೂ ಹರ್ಷದಿಂದ ಹಿಗ್ಗನು. ಆ ಜ್ಞಾನಿ ದುಃಖ ಬರಲಿ ಸುಖ ಬರಲಿ, ದುಃಖ ಬಂದಾಗ ಕುಗ್ಗೋದಿಲ್ಲ, ಸುಖ ಬಂದಾಗ ಹಿಗ್ಗೋದಿಲ್ಲ. ಆತನು ಕಾಮಕ್ರೋಧಗಳೆರಡನ್ನು ಹರಿದು ನಾಶ ಮಾಡಿ ಸ್ವಾತ್ಮಾನಂದದಿಂದ ಪೂರ್ಣನಾಗಿ ಮೆರೆಯುವನು. ಆತನು ಸಂಸಾರ ಬಂಧನವನ್ನು ಪರಿಹರಿಸಿಕೊಂಡಿರುವುದರಿಂದ ಮನಸ್ಸಿನಲ್ಲಿ ಲೇಷವಾದರೂ ಭಯವಿಲ್ಲದೆ ಭೇದರಹಿತ ಸ್ಥಿತಿಯಲ್ಲಿ ಇರುವನು. ಈ ರೀತಿಯಲ್ಲಿ ಇರ್ತಾನೆ ಅರ್ಜುನ ಅಂತ ಕೃಷ್ಣನು ಉತ್ತರವನ್ನು ಕೊಡ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.